ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಕ್ ಆಫ್ ಟುಡೇ. ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಪ್ರೊಫೆಸರ್. ಇವತ್ತು ನಾವು ಕರ್ನಾಟಕದ ಒಂದು ಕಾಲೇಜಲ್ಲಿ ನಡೆದ ಅತ್ಯಂತ ಶಾಕಿಂಗ್ ಘಟನೆಯ ಬಗ್ಗೆ ಮಾತಾಡ್ತಿದ್ದೇವೆ. ಪಾಠ ಮಾಡಬೇಕಾದ ಗುರುಗಳೇ ತರಗತಿಯಲ್ಲಿ ಎಲ್ಲರ ಮುಂದೆ ವಿದ್ಯಾರ್ಥಿಯೊಬ್ಬರಿಗೆ ಪ್ರಪೋಸ್ ಮಾಡಿದ್ರೆ ಏನಾಗಬಹುದು? ಹೌದು, ಅಂತಹದ್ದೇ ಒಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಆ ಪ್ರೊಫೆಸರ್ ಅಷ್ಟೊಂದು ಧೈರ್ಯವಾಗಿ ಪ್ರಪೋಸ್ ಮಾಡಿದ್ದಕ್ಕೆ ಏನು ಕಾರಣ? ಬನ್ನಿ ನೋಡೋಣ. ಈ ಘಟನೆ ನಡೆದಿರೋದು ಕರ್ನಾಟಕದ ಒಂದು ಖಾಸಗಿ ಕಾಲೇಜಲ್ಲಿ. ವೈರಲ್ ಆಗಿರುವ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ಬರು ತರಗತಿಯ ಡಯಾಸ್ ಮೇಲೆ ನಿಂತು ಮಾತನಾಡ್ತಿರೋದನ್ನ ನಾವು ನೋಡಬಹುದು. ಅವರು ಮೊದಲು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ನಿಮ್ಮ ಬ್ಯಾಚ್ನಿಂದ ನನಗೆ ಅಪಾರ ಪ್ರೀತಿ ಸಿಗಿದೆ ಅಂತ ಹೇಳಲು ಶುರು ಮಾಡ್ತಾರೆ. ನಿಮ್ಮ ಬ್ಯಾಚ್ನ ಹುಡುಗಿಯೊಬ್ಬಳು ನನಗೆ ಪ್ರಪೋಸ್ ಮಾಡಿದ್ದಾಳೆ, ಹಾಗಾಗಿ ನಾನು ಅವಳಿಗೆ ತಿರುಗಿ ಪ್ರಪೋಸ್ ಮಾಡಲು ಬಯಸುತ್ತೇನೆ ಅಂತ ಅವರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಇಡೀ ಬ್ಯಾಚ್ಗೆ ಚಾಕ್ಲೇಟ್ ಹಂಚುವುದಾಗಿ ಹೇಳಿ ಆ ವಿದ್ಯಾರ್ಥಿನಿಗೆ ನೇರವಾಗಿ ಐ ಲವ್ ಯು ಅಂತ ಹೇಳ್ತಾರೆ. ಸೊ ಇದಕ್ಕೆ ವಿದ್ಯಾರ್ಥಿನಿಯ ಪ್ರತಿಕ್ರಿಯೆ ಏನಿತ್ತು? ಆದರೆ ಪ್ರೊಫೆಸರ್ ನಿರೀಕ್ಷಿಸಿದಂತೆ ಅಲ್ಲಿ ನಡೀಲಿಲ್ಲ. ಆ ವಿದ್ಯಾರ್ಥಿನಿ ತಕ್ಷಣವೇ ಎದ್ದು ನಿಂತು ಪ್ರೊಫೆಸರನ್ನು ತರಾಟೆಗೆ ತಕ್ಕೊಂಡಿದ್ದಾಳೆ. ನಾನು ನಿಮಗೆ ಯಾವಾಗ ಪ್ರಪೋಸ್ ಮಾಡಿದೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾಳೆ. ಇದಕ್ಕೆ ಪ್ರೊಫೆಸರ್ ಸಮರ್ಥನೆ ನೀಡುತ್ತಾ, ನೀವು ನನಗೆ ಐ ಲವ್ ಯು ಮ್ಯಾನ್ ಅಂತ ಹೇಳಿಲ್ವಾ? ನನ್ನ ಹತ್ತಿರ CCTV ಸಾಕ್ಷಿ ಇದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿನಿ ಮಾತ್ರ ಯಾವುದಕ್ಕೂ ಕಗ್ಗೊಡದೆ, ಆ ಸಾಕ್ಷಿಯನ್ನು ಈಗಲೇ ನನಗೆ ತೋರಿಸಿ, ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾಳೆ. ತರಗತಿಯಲ್ಲಿ ನಡೆದ ಈ ನಾಟಕದ ನಂತರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ವಿಡಿಯೋ ಹರಿದಾಡುತ್ತಿದ್ದಂತೆ ಕ್ಯಾಂಪಸ್ನಲ್ಲಿ ಉದ್ವಿಗ್ನತೆ ಉಂಟಾಯಿತು. ಕೋಪಗೊಂಡ ವಿದ್ಯಾರ್ಥಿಗಳು ಕಾಲೇಜಿನ ಹೊರಗೆ ಪ್ರೊಫೆಸರನ್ನು ಸುತ್ತುವರೆದಿದ್ದಾರೆ. ವೈರಲ್ ಆದ ದೃಶ್ಯಗಳಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಪ್ರೊಫೆಸರ್ಗೆ ಚಪ್ಪಲಿಯಿಂದ ಹೊಡೆಯುವುದನ್ನು ಕೂಡ ನಾವು ನೋಡ್ಬೋದು. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಕಾಲೇಜ್ ಆಡಳಿತ ಮಂಡಳಿಯು ಪ್ರೊಫೆಸರನ್ನು ತಕ್ಷಣವೇ ಸಸ್ಪೆನ್ಷನ್ ಮಾಡಿದೆ. ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತನಿಖೆಯನ್ನು ನಡೆಸ್ತಿದ್ದಾರೆ. ಒಬ್ಬ ಶಿಕ್ಷಕನಿಂದ ಇಂತಹ ನಡವಳಿಕೆಯನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರೊಫೆಸರ್ ಮಾಡಿದ್ದು ಸರಿಯಾ ಅಥವಾ ವಿದ್ಯಾರ್ಥಿನಿ ನೀಡಿದ ಪ್ರತಿಕ್ರಿಯೆ ಸರಿಯಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇಂತಹ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.